ಕುತೂಹಲ ಕೆರಳಿಸಿದೆ ಬಿಜೆಪಿ ನಾಯಕರಿಬ್ಬರ ದೆಹಲಿ ಭೇಟಿ. ವಿಪಕ್ಷ ನಾಯಕ ಆರ್ ಅಶೋಕ್ ವಿಜೇಂದ್ರ ದೆಹಲಿ ಪ್ರವಾಸವನ್ನ ಮಾಡಿದ್ದಾರೆ. ಖಾಸಗಿ ಭೇಟಿ ಅಂತಲೇ ದೆಹಲಿಯನ್ನ ತಲುಪಿದ್ದಾರೆ ಇಬ್ಬರು ನಾಯಕರು. ಏನಿದರ ಹಿಂದಿನ ಮರ್ಮ ಹಾಗಾದ್ರೆ? ಇಬ್ಬರು ನಾಯಕರು ಡೆಲ್ಲಿಗೆ ಹಾರಿದ್ದಾರೆ. ರಾಜ್ಯಾಧ್ಯಕ್ಷರ ನೇಮಕದ ವಿಚಾರದಲ್ಲಿ ಇಬ್ಬರ ನಡುವೆ ಭಿನ್ನಾಭಿಪ್ರಾಯಗಳು ಇರೋದಂತೂ ಸತ್ಯ. ಆದರೆ ಹೊರ ಜಗತ್ತಿಗೆ ಗೊತ್ತಿಲ್ಲ, ಒಳಗೆ ಅಂತೂ ಇದೆ. ತಮ್ಮನ್ನ ಎರಡನೇ ಅವಧಿಗೆ ಮುಂದುವರಿಸುವಂತೆ ವಿಜೇಂದ್ರ ಅವರು ಮನವಿಯನ್ನ ಮಾಡ್ಕೊಳ್ತಾರೆ. ಇತ್ತ ಭಿನ್ನರ ಜೊತೆಗೆ ತಟಸ್ಥ ಬಣದಲ್ಲೂ ಗುರುತಿಸಿಕೊಂಡಿದ್ದಾರೆ ಅಶೋಕ್ ಅವರು. ಯಾಕಂದ್ರೆ ಇವ್ರ ಜೊತೆಗೂ ಚೆನ್ನಾಗಿದ್ದಾರೆ, ಅವ್ರ ಜೊತೆಗೂ ಕೂಡ ಕಾಣಿಸಿಕೊಳ್ತಾ ಇದ್ದಾರೆ. ಅಮಿತ್ ಶಾ ರಾಜ್ಯ ಪ್ರವಾಸದ ವೇಳೆ ತಟಸ್ಥ ಮತ್ತು ಭಿನ್ನರ ಜೊತೆ ಮಾತುಕತೆ ನಡೆಸಿದ್ರು. ಈಗ ಭಿನ್ನರ ಅಹವಾಲು ಹೊತ್ತು ದೆಹಲಿಗೆ ತೆರಳಿದ್ರ ಹಾಗಾದ್ರೆ ವಿಪಕ್ಷ ನಾಯಕ. ಇನ್ನು ಯಡಿಯೂರಪ್ಪ ಮರಳಿ ಆಕ್ಟಿವ್ ಆದ ಬಳಿಕ ಭಿನ್ನರಲ್ಲಿ ಆತಂಕ ಹೆಚ್ಚಾಗ್ತಾ ಇದೆ. ಹಲವು ಅನುಮಾನಕ್ಕೆ ಕಾರಣ ಆಗ್ತಾ ಇದೆ ಇಬ್ಬರು ನಾಯಕರ ದೆಹಲಿಯ ಭೇಟಿ. ಯಾಕೆಂದ್ರೆ ಬಲವಾದಂತಹ ಕಾರಣ ಇದ್ದೇ ಇದೆ. ಯಡಿಯೂರಪ್ಪನವರು ಮತ್ತೆ ಆಕ್ಟಿವ್ ಆಗಿ ಅಖಾಡಕ್ಕೆ ಧುಮುಕಿದ್ದಾರೆ. ಈಗ ಅವ್ರೇನಾದರೂ ಬದಲಾವಣೆಗಳು ಮಾಡಿಬಿಡ್ತಾರ? ಹಾಗಾದ್ರೆ ಈ ಭಿನ್ನಮತೀಯ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ಆಲ್ರೆಡಿ ಶಿವರಾಮ್ ಹೆಬ್ಬಾರೋ, ಸೋಮಶೇಖರ್ ನಾವು ನೋಡಿದ್ವಿ, ಯತ್ನಾಳ್ ನೋಡಿದ್ವಿ, ಹೊರಗೆ ಹಾಕಿದ್ರು ಪಕ್ಷದಿಂದ. ಹಾಗೆ ಮತ್ತೇನಾದರೂ ಈಗ ಹೈಕಮಾಂಡ್ ಮುಂದೆ ಹೋಗಿ ಇವರು ಕಂಪ್ಲೇಂಟನ್ನು ಮಾಡಿ ಮತ್ತು ಯಾರಿಗೆ ಗೇಟ್ ಪಾಸ್ ಕೊಡ್ತಾರಾ, ಈ ರೀತಿ ಭಯ ಕೂಡ ಶುರುವಾಗಿದೆ. ಇನ್ನೊಂದು ಕಡೆ ಆರ್ ಅಶೋಕ್ ಅವರು ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಳಗೆ ಬೇರೆ ಆಯ್ಕೆಯ ಕುರಿತು ಅವರ ಮನಸ್ಥಿತಿ ಇದ್ದರೂ ಕೂಡ ಹೊರಗಡೆ ತೋರಿಸಿಕೊಳ್ತಿಲ್ಲ. ಹಾಗಾಗಿ ಹೈಕಮಾಂಡ್ ಮುಂದೆ ತಮ್ಮ ವಿಚಾರಗಳನ್ನು ಮಂಡಿಸೋಕೆ ಅಶೋಕ್ ಅವರು ಹೋಗಿದ್ದಾರೆ. ಅದರ ಜೊತೆಗೆ ವಿಜೇಂದ್ರ ಅವರು ತಮ್ಮನ್ನು ಮತ್ತೆ ಅಂದರೆ ಎರಡನೇ ಅವಧಿಗೆ ಮುಂದುವರಿಸುವಂತೆ ಮನವಿ ಮಾಡಿಕೊಳ್ಳುವಂತಹ ಸಾಧ್ಯತೆಗಳಿದ್ದಾವೆ. ಅದರ ಜೊತೆಗೆ ಈಗ ಭಿನ್ನರ ಬಣ ಏನಿದೆ ಮತ್ತೆ ಅದು ಆಕ್ಟಿವ್ ಆಗಿದೆ. ಮತ್ತಷ್ಟು ಸಭೆಗಳ ಮೇಲೆ ಸಭೆಗಳನ್ನು ಮಾಡ್ತಾ ಇದ್ದಾರೆ. ವಿಜೇಂದ್ರ ಅವರ ಬದಲಾವಣೆ ಆಗಲೇಬೇಕು ಅಂಥೇಳಿ ಈಗಲೂ ಒತ್ತಾಯವನ್ನು ಮಾಡ್ತಾನೆ ಬರ್ತಾ ಇದ್ದಾರೆ.